Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಾಗೆ ಏನಪ್ಪ ಅಂದರೆ ಇವತ್ತು ಮಂಗಳೂರಲ್ಲಿ ಸೆಕೆಂಡ್ ಡೇ. ಇವತ್ತು ರಿಟರ್ನ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಕೆಲವೊಂದಿಷ್ಟು ಪ್ಲೇಸಸ್ನ ನೋಡಿಕೊಂಡು ಅದಾದಮೇಲೆ ರಿಟರ್ನ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಫಸ್ಟು ನಾವು ಹೋಟೆಲ್ ಮಾಡಿರೋ ಜಾಗದ ಹತ್ರ ಆನೆಗುಡ್ಡ ಗಣಪತಿ ಅಂತ ಹೇಳಿಬಿಟ್ಟು ಒಂದು ಟೆಂಪಲ್ ಇದೆ. ಸೊ ಹಾಗಾಗಿ ಆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಈಗ ಹೊರಡ್ತಾ ಇದ್ದೀವಿ, ಎಲ್ಲ ರೆಡಿಯಾಗಿದ್ದೀವಿ. ಬಟ್ ಏನಪ್ಪ ಅಂದರೆ ಬೆಳಗ್ಗೆನೆ ಅಂದರೆ ಇವಾಗ ಆಲ್ರೆಡಿ 5:30 ಆಗಿದೆ. ಬೆಳಗ್ಗೆನೆ ಮಳೆ ಬರ್ತಾ ಇದೆ. ಸೊ ಇವಾಗ ಹೊರಡಬೇಕು. ಬನ್ನಿ ಹೊರಡೋಣ. 2 ಕಿಲೋಮೀಟರ್ ಐತೆ. ಎಸ್, ಏನಪ್ಪ ಅಂದರೆ ಇವಾಗ ಆನೆಗುಡ್ಡ ಟೆಂಪಲ್ ಹತ್ರ ಬಂದ್ವಿ. ದೇವಸ್ಥಾನ ಓಪನ್ ಇದೆ. ಸೊ ಇವಾಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಮೇ ಬಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಒಳಗಡೆ ಅಲೋ ಇರಲ್ಲ ಫೋನೆಲ್ಲ. ಸೊ ನಾನು ವಿಡಿಯೋ ದೇವಸ್ಥಾನಕ್ಕೆ ಹೋಗಿ ಬಂದು ಕಂಟಿನ್ಯೂ ಮಾಡ್ತೀನಿ. ಪೂಜೆ ಆಗ್ತಾ ಇದೆ ಮಾರ್ನಿಂಗ್. ಚೆನ್ನಾಗಿದೆ ಇಲ್ಲೊಂಥರ ದೇವಸ್ಥಾನಕ್ಕೆ ಹೋಗಿದ್ವಿ. ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಬರುವಾಗ ಪ್ರಸಾದ ಕೊಟ್ಟರು. ಅವಲಕ್ಕಿ ಪ್ರಸಾದ ಚೆನ್ನಾಗಿದೆ. ಇವಾಗ ಇನ್ನೊಂದು ಟೆಂಪಲ್ಗೂ ಹೊರಟಿದ್ದೀವಿ. ಬನ್ನಿ ನೋಡೋಣ. ಈಗ ಉಡುಪಿ ನೋಡಕ್ಕೆ ಬಂದಿದ್ದೀವಿ. ಏನಪ್ಪ ಅಂದರೆ ಇಲ್ಲಿ ಮಳೆ ಬರ್ತಾ ಇದೆ. ಸೊ ಎಷ್ಟು ವೆಹಿಕಲ್ ಇದೆ ಅಂತ ಅಂದರೆ ಇಲ್ಲಿ ಟೆಂಪಲ್ ಮುಂದೆ ಮತ್ತು ಆ ಕಡೆ ಎಲ್ಲ ತುಂಬ ಜನ. ಇವಾಗೆಲ್ಲ ವೆಕೇಷನ್ ಇದೆ ಅಲ್ಲ, ಅಂದರೆ ಹಾಲಿಡೇಸ್ ಇದೆಯಲ್ಲ. ಸೊ ತುಂಬ ಜನ ಟ್ರಿಪ್ಪಿಗೆ ಬಂದುಬಿಟ್ಟಿದ್ದಾರೆ. ತುಂಬ ವೆಹಿಕಲ್ ಇದೆ. ಇವಾಗ ಉಡುಪಿ ಕೃಷ್ಣ ಮನೋಜ್ ಅವರು ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಪಾರ್ಕಿಂಗ್ಗೆ ಜಾಗ ಸಿಗ್ತಾ ಬಂದು ಹೋಗೋಣ ಬೇಗ. ಮಳೆ ಬೇರೆ ಬರ್ತಾ ಇದೆ. ನಾವು ಇವಾಗ ಉಡುಪಿ ಕೃಷ್ಣ ಮಠಕ್ಕೆ ಬಂದಿದ್ದೀವಿ. ಕೃಷ್ಣನ ದರ್ಶನ ಪಡೆಯೋಣ. ಇವಾಗ ಉಡುಪಿಯಿಂದ ತಿಂಡಿ ಎಲ್ಲ ತಿನ್ಕೊಂಡು ಅದಾದಮೇಲೆ ಆಯಿತು, ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಟೆಂಪಲ್. ಮನೋಜ್ ಅವ್ರು ಪಾರ್ಕ್ ಮಾಡೋದಕ್ಕೆ ಅಂದರೆ ಹೋಗ್ತಿದ್ದಾರೆ ಗಾಡಿನ. ಅವ್ರು ಬಂದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ఏంటి మమ్మీ ಏನು ಗೊತ್ತಾ, ದೇವಸ್ಥಾನದಲ್ಲಿ ಈ ಥರ ನದಿ ಇದೆ. ನದಿನೋ ಕೆರೆನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಥರ ಇದೆ. ಚೆನ್ನಾಗಿದೆ ಒಂಥರ ನೋಡೋದು. ಇಲ್ಲಿ ನೋಡಿ, ನಮ್ಗೆ ಹೋಗ್ಬೋದು ದೇವ್ರಿಗೆ ಯಾವ ಥರ ಕ್ಲೀನ್ ಇರುತ್ತೆ. ಈ ಕಡೆನೂ ನೀರಿದೆ, ಆ ಕಡೆನೂ ನೀರಿದೆ. ಮಧ್ಯದಲ್ಲಿ ದೇವಸ್ಥಾನ ಇದೆ. ಏನಪ್ಪಾ ಅಂತ ಅಂದ್ರೆ ನಾವು ಹೋಗುವಾಗ ಒಂದು ಚಾಮುಂಡೇಶ್ವರಿ ಟೆಂಪಲ್ ಸಿಕ್ತು. ಅಂದ್ರೆ ನಾವು ಬರುವಾಗ ಈ ಟೆಂಪಲ್ ಕಾಣಿಸ್ತು, ಚಾಮುಂಡೇಶ್ವರಿ ದೇವಸ್ಥಾನ. ಅದ್ರ ಪಕ್ಕನೇ ಯಾವ ಥರ ಜರಿ ಇದೆ ಗೊತ್ತಾ, ಏನು ಸಕ್ಕತ್ತಾಗಿದೆ. ಇಲ್ಲಿ ಕೋತಿಮರಿಗಳೆಲ್ಲ ಇದೆ. ನಾವು ಚಕ್ಲಿ ತೊಗೊಂಬಂದಿದ್ವಾ, ನಮ್ಮ ಬೂಬು ಇದ್ದವನು ಆ ಚಕ್ಲಿನೆಲ್ಲ ತೆಗೆದು ಕೋತಿಮರಿಗೆ ಹಾಕ್ತವನೆ. ಎಲ್ಲ ಕೋತಿಗಳನ್ನೂ ಇಲ್ಲೇ ಕರ್ಕೊಂಡವನೆ. ಇನ್ನೊಂದು ಹಿಂದೆಗಡೆ ಸ್ವಲ್ಪ ಒಂದಿಷ್ಟು ಕೋತಿ ಬಂದಿತ್ತು, ಆ ಚಕ್ಲಿ ಎಲ್ಲ ಇಸ್ಕೊಂಡು ಹೋಗ್ಬಿಡ್ತು. ಇವಾಗ ಹೋಗಲ್ಲ ಅನ್ಸುತ್ತಲ್ಲ. ಅದಕ್ಕೆ ಬೇಗ ಬನ್ನಿ ನೀವು ಹೋಗಿ ಹೊರ ಕೇಳ್ಕೊಂಡು ಕೂತಿದ್ದೀರಪ್ಪ. ನಾನು ಇಳಿಸ್ಲೇಬಾರ್ದಾಯ್ತು.
ಹೋಗ್ ಮತ್ತೆ ಎಳೆಯೋದು ಅವನು ಕಣ್ಮಮ್ಮಿ ಇವನು ಹೋಗುತ್ತಲ್ಲ ಆರಾಮಾಗಿ ಯಾಕೆ ಹೋಯ್ತಲ್ಲ ಶಿಲ್ಪ ಹತ್ರದಲ್ಲಿ ಎಷ್ಟು ಚೆನ್ನಾಗಿ ನೀರ್ ಬರ್ತೈತಿ ವಿಡಿಯೋ ಮಾಡ್ತಾ ಹಂಗಿದೆ ಕಿಟಕಿಯಿಂದ. ಇದೇ ನಾನು ಹೇಳಿದ ಪಾಯಿಂಟ್. ನಾನು ಟೀಗೆ ಅಂತ ನಿಲ್ಲಿಸ್ತಾ ಇದ್ದೀರಾ? ಹೋಗಿ ಆಟ ಆಡಂಗಿದ್ರೆ ಆಟ ಆಡ್ಬಿಡಿ ನೀರಲ್ಲಿ. ಬೇಡ ನಡೀರಿ. ಪಾರ್ಕಿಂಗ್ ಚೆನ್ನಾಗೈತೆ. ಏನ್ ಪರವಾಗಿಲ್ಲ ನಡೀರಿ. ನಾನು ಹೋಗಿ ಶಿಲ್ಪ ರವಿ ಅಲ್ಲಿ ಎಲ್ಲ ತಗೊಂಡೆ ಅಲ್ಲಿ ಆಡ್ಲಿಲ್ಲ ಅವನಿಗೆ. ಪಾರ್ಕಿಂಗ್ ಜಾಗ ಐತೆ. ಇಲ್ಲೆಲ್ಲ ಇದೇ ತರ ಒಂಥರ ಜರಿ ತರ ಹರಿತಾನೆ ಇರುತ್ತೆ ಬೆಟ್ಟದ ಮೇಲಿಂದ. ಸಕ್ಕರ ಇದೆ ಒಂಥರ ನೋಡು ಏ ಅದೇನದು ಮೋಡನ ಎಲ್ಲಿ ಅಲ್ಲಿ ಬೆಳಗ್ಗೆ ಮೋಡನೆ ಒಂಥರ ಚೆನ್ನಾಗೈತಲ್ವಾ ಈ ರೋಡು? ಚೆನ್ನಾಗೈತೆ ಅನ್ನೋದಕ್ಕಿಂತ ತುಂಬಾ ಕೂಲಾಗೈತೆ ಅಲ್ವಾ? ಇದ್ ಮಾಡ್ಬಿಟ್ಟಿದ್ದ ಮನು ಏನ ಇಲ್ಲ ಇಲ್ಲೇ ಅಂತ ಹೇಳಿದ್ರಿ. ಏನಪ್ಪ ಅಂದರೆ ಇವಾಗ ನಾವು ಹೋಗ್ತಾ ರೂಟಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಕ್ತು. ಸೊ ಹಾಗಾಗಿ ಅದನ್ನು ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ ಬನ್ನಿ ನೋಡೋಣ. ಒಂದಿಷ್ಟು ದೂರ ಈ ಥರ ನಡ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ನನಗೆ ಏನು ಗೊತ್ತಾ, ಈ ಥರ ಹೈಟ್ ಪಾಯಿಂಟು ಅಥವಾ ನೀರು ಈ ಥರ ಇರೋ ಜಾಗ ಎಲ್ಲ ಒಂಥರ ನನಗೆ ಭಯ ಅಂತ ಅನಿಸುತ್ತೆ. ಸೊ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡಲಿಲ್ಲ. ಅಂದರೆ ತುದೀಲಿ ನಿಂತ್ಕೊಂಡು ವ್ಯೂ ಪಾಯಿಂಟ್ ಹತ್ರ ಹೋಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನನಗೆ ಸ್ವಲ್ಪ ಭಯ ಇದೆ. ಸೊ ಹಾಗಾಗಿ ಆಚೆ ಬಂದು ಕುತ್ಕೊಂಡು ಮೀನ್ಸ್ ಈ ಕಡೆ ಬಂದು ಕುತ್ಕೊಂಡು ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಈ ಥರ ಇದೆ ಆಯಿತಾ. ಇಲ್ಲಿ ಮಣ್ಣೇನೋ ಕುಸ್ತಿರೋ ಥರ ಇದೆ, ಬಟ್ ಏನಂತ ಸರಿಯಾಗಿ ಗೊತ್ತಿಲ್ಲ ನನಗೆ. ಇದು ಒಂದು ವ್ಯೂ ಪಾಯಿಂಟ್ ನಾನು ಹೇಳಿದ್ದು, ನಾನು ತೋರಿಸ್ತೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಆ ಕಡೆ ಎಲ್ಲ ಇದೆ, ಬಟ್ ನಾನು ಇದಿಷ್ಟು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನಾನು ಹೋಗ್ತಾ ಇದ್ದೀನಿ ರಿಟರ್ನು. ರಮ್ಯಾ ಮತ್ತು ನಮ್ಮ ಚಿಕ್ಕಮ್ಮ ಅಲ್ಲೇ ಫೋಟೋಸ್ ತಗೊತಾ ಇದ್ರು. ಬಟ್ ನನಗೆ ಇದೆಲ್ಲ ನೋಡಿದ್ರೆ ಒಂಥರ ಬ್ಯಾಡ್ ಫೀಲ್ ಆಗುತ್ತೆ. ಮೀನ್ಸ್ ಯಾವ ಥರ ಹೇಳಿ ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ನಾನು ರಿಟರ್ನ್ ಕಾರ್ ಹತ್ರ ಹೋಗ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಹತ್ರ ಹೋಗ್ಬಿಟ್ಟು ನಾನು ಇವಾಗ ಹೊರಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಏನಪ್ಪ ಅಂದರೆ ವ್ಯೂ ಪಾಯಿಂಟ್ ನೋಡಿಕೊಂಡು ಇಲ್ಲಿ ಬರ್ತಾ ಅಂಗಡಿ ಸಿಗ್ತಾ. ಸೊ ಹಾಗಾಗಿ ಇಲ್ಲಿ ಕಾಫಿ ಕುಡಿತಾ ಇದ್ವಿ. ಸಾರಿ, ನಾನು ಟೀ ತೊಗೊಂಡಿದ್ದೀನಿ. ಟೀ ಕುಡಿಯೋಣ ಅಂತ ಹೇಳಿ ಇಲ್ಲಿ ಅಂಗಡಿ ಸಿಕ್ಕಿದ್ದಕ್ಕೆ ಸ್ಟಾಪ್ ಮಾಡಿ ಕುಡಿತಾ ಇದ್ವಿ. ಶುಗರ್ ಮಾತ್ರ ಹೆವಿ ಹಾಕಿದ್ದಾರೆ. ನಾವಿವಾಗ ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದಿದ್ದೀವಿ. ದರ್ಶನ ಎಲ್ಲ ಮಾಡಬೇಕು. ಏನಪ್ಪ ಅಂದರೆ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಪ್ರಸಾದಕ್ಕೆ ಅಂತ ಹೋಗಿದ್ವಿ. ಬಟ್ ತುಂಬ ಜನ ಇದ್ದಿದ್ದರಿಂದ ರಶ್ ಇತ್ತು. ಸೊ ಹಾಗಾಗಿ ನಮಗೆ ಪ್ರಸಾದ ತಿನ್ನೋದಕ್ಕೆ ಹೋಗೋಕ್ಕಾಗಲಿಲ್ಲ. ಸರಿ ಆಯಿತು ಅಂತ ಹೇಳಿ ಬಂದ್ವಿ. ಮತ್ತು ರೂಪಂಟಿ ಮತ್ತು ರೂಪಂಟಿ ಇದ್ದಿದ್ದು ಚಿಕ್ಕಮ್ಮ ಇದ್ದಿದ್ದು ಕಾಲು ನೋವು ಅಂದ್ಕೊಂಡು ಹೊರಟೋಗ್ಬಿಟ್ರು. ರಮ್ಯಾ ಇದ್ದಿದ್ದು ಕಾಪು ಇದೆ ಅಂತ ಹೇಳ್ಕೊಂಡು ಹೊರಟೋಗ್ಬಿಟ್ರು. ನಾವು 3 ಜನಕ್ಕೆ ನಮ್ಮ 3 ಜನಕ್ಕೆ ಒಳಗಡೆ ಹೋಗೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಸೊ ಹಾಗಾಗಿ ಹೋಟೆಲ್ ಹೋಗೋಣ ಅಂತ ಹೇಳಿ ಬಂದೆ. ಈಗ ಹೋಟೆಲಲ್ಲಿ ಬಂದು ಫುಡ್ ಆರ್ಡರ್ ಮಾಡ್ತಾಯಿದ್ದೀವಿ.